ನನಗೆ ಓದಕ್ಕೆ ಅಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಬಂದಿದ್ದೆ 2012 ಆಫ್ಟ್ರಿಂದ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸ್ವಲ್ಪ ಇಂಗ್ಲೀಷು ಅಂತ ಕಲ್ತ್ಕೊಂಡಾಗ, ಆಮೇಲೆ ನಮ್ಮಣ್ಣ ವೀಡಿಯೋ ಎಡಿಟಿಂಗು ಅದು ಮಾಡಬೇಕಂದ್ರೆ ನಮ್ಗೆ ಅರ್ಥ ಆಗ್ತಿತ್ತಿಲ್ಲ. ಅವ್ರ ಮೌಸ್ ಎಲ್ಲಿ ಹೋಗುತ್ತೆ ಅಂತ ನೋಡೋರು. ಎಕ್ಸ್ಪೋರ್ಟ್ ಹೋಗ್ತಿದೆ, ಅದನ್ನೂ ಓದಕ್ಕೆ ಬರ್ತಿತ್ತಿಲ್ಲ. ಅದು ಸ್ಪ್ಲಿಟ್ ಅನ್ನೋದು ಬರ್ತಿತ್ತಿಲ್ಲ. 3-4 ದಿವಸ ಪಕ್ಕದಲ್ಲಿ ಕುತ್ಕೊಂಡು ನೋಡೋದು. ಆಮೇಲೆ ನಾವು ಶುರು ಆದರೆ ಸೀದೆಡ್ ಮೌಸ್ ಅಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗ್ಬಾರ್ದು. ಸೊ ಈ ಥರ ಅವಾಗ ಲ್ಯಾಪ್ಟಾಪು ಬಳಕೆ ಕಡಿಮೆನೇ ಇತ್ತು. ಸೊ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದ ಜರ್ನಿ, ಆಮೇಲೆ ನಮ್ಮ ಎಂಟೈರ್ ಫ್ಯಾಮಿಲಿ ಇವತ್ತು ಯೂಟ್ಯೂಬರ್ಸು. ಸೊ ಹೋಲ್ ಫ್ಯಾಮಿಲಿ ಎಲ್ಲರೂ ಯೂಟ್ಯೂಬರ್. ಹೌದು. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಕರ್ನಾಟಕ ಟಾಪ್ 1 ಯೂಟ್ಯೂಬರ್ ಫ್ಯಾಮಿಲಿ ಅಂತ ಹೇಳ್ತಿರ್ತಾರೆ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಯಾಕಂದರೆ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದನೇ. ಸೊ ಬೇಸಿಕಲಿ ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿದ್ದು ಬೈಕಿಗೆ 1,500 ಪೆಟ್ರೋಲ್ ದುಡ್ಡು ಬಂದರೆ ಸಾಕು ಅಂತ ಅವ್ರು ಶುರು ಮಾಡಿದ್ರು. ನಾನು ಪಿ ಜಿಯಲ್ಲಿದ್ದೆ. ಸೊ 3,500 ಬಂದರೆ ಸಾಕಂತ ನಾನು ಶುರು ಮಾಡಿದೆ. 2014 ಅಲ್ಲಿ 3,500 ಪಿ ಜಿ ದುಡ್ಡು ಬಂದರೆ ಸಾಕು ಅಂತ ಶುರು ಮಾಡಿದೆ. ಹೌದು.